1865 ಜನವರಿ 28ರಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯಲ್ಲಿ ಜನಿಸಿದರು. ಅವರನ್ನು ಪಂಜಾಬ್ನ ಕೇಸರಿ ಅಥವಾ ಪಂಜಾಬ್ನ ಸಿಂಹ ಎಂದು ಕರೆಯುತ್ತಾರೆ. 1928ರ ಫೆಬ್ರವರಿ 3ರಂದು ಭಾರತಕ್ಕೆ ಬಂದ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯಲ್ಲಿ ಬ್ರಿಟಿಷರು ನಡೆಸಿದ ಲಾಠಿ ಚಾರ್ಜ್ನಲ್ಲಿ ಲಾಲಾ ಲಜಪತ್ ರಾಯ್ ತೀವ್ರವಾಗಿ ಗಾಯಗೊಂಡರು. ನಂತರ ಅವರು ಹೇಳಿದ್ದೇನೆಂದರೆ, ನನ್ನ ದೇಹದ ಮೇಲೆ ಬೀಳುವ ಪ್ರತಿ ಲಾಠಿ ಏಟು ಬ್ರಿಟಿಷರ ಸಾಮ್ರಾಜ್ಯದ ಶವಪೆಟ್ಟಿಗೆಯ ಕೊನೆಯ ಮೊಳೆ ಎಂದು ಸಾಬೀತುಪಡಿಸಲಾಗುವುದು ಎಂದು. ಲಾಲಾ ಲಜಪತ್ ರಾಯ್ ಹೇಳಿದ ಈ ಮಾತುಗಳು ನಂತರ ನಿಜವೆಂದು ಸಾಬೀತಾಯಿತು. ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡ ನಂತರ ಅವರು 1928ರ ನವೆಂಬರ್ 17ರಂದು ನಿಧನರಾದರು. ಕೆಲವು ದಿನಗಳ ನಂತರ 1928ರ ಡಿಸೆಂಬರ್ 17ರಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರು ಲಾಲಾ ಲಜಪತ್ ರಾಯ್ ಅವರ ಸಾವಿನ ಸೇಡು ತೀರಿಸಿಕೊಳ್ಳಲು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ ಅವರನ್ನು ಗುಂಡಿಕ್ಕಿ ಕೊಂದರು. ಈ ಘಟನೆಯು ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತ್ತು. ಅನೇಕ ಜನರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಇದರ ಪರಿಣಾಮ 2 ದಶಕಗಳಲ್ಲಿ ಬ್ರಿಟಿಷರು ಭಾರತವನ್ನು ತೊರೆಯಬೇಕಾಯಿತು. 1899ರ ಜನವರಿ 28ರಂದು ಸ್ವತಂತ್ರ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಕರ್ನಾಟಕದಲ್ಲಿ ಜನಿಸಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ 1949ರ ಜನವರಿ 15ರಂದು ಭಾರತದ ಸೇನಾ ಮುಖ್ಯಸ್ಥರಾಗಿ ನೇಮಕಗೊಂಡರು. ಅವರು ಜನರಲ್ ಸರ್ ಫ್ರಾನ್ಸಿಸ್ ಬುಚರ್ ಅವರಿಂದ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡರು. ಈ ದಿನದಂದು ಭಾರತದಲ್ಲಿ ಪ್ರತಿ ವರ್ಷ ಸೇನಾ ದಿನವನ್ನು ಆಚರಿಸಲಾಗುತ್ತದೆ. KM ಕಾರ್ಯಪ್ಪ ಅವರು 1993ರ ಮೇ 15ರಂದು ಬೆಂಗಳೂರಿನಲ್ಲಿ ತಮ್ಮ 94ನೇ ವಯಸ್ಸಿನಲ್ಲಿ ನಿಧನರಾದರು. 2000ನೇ ಇಸವಿಯ ಜನವರಿ 28ರಂದು ಭಾರತವು ತನ್ನ ಮೊದಲ ಅಂಡರ್ 19 ವಿಶ್ವಕಪ್ ಗೆದ್ದಿತು. ಕೊಲಂಬೋದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಶ್ರೀಲಂಕಾವನ್ನು 6 ವಿಕೆಟ್ಗಳಿಂದ ಸೋಲಿಸಿ ಪ್ರಶಸ್ತಿ ಗೆದ್ದುಕೊಂಡಿತು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಶ್ರೀಲಂಕಾ ತಂಡ ಕೇವಲ 178 ರನ್ಗಳಿಗೆ ಆಲ್ಔಟ್ ಆಯಿತು. ಗುರಿ ಬೆನ್ನಟ್ಟಿದ್ದ ಭಾರತ ತಂಡ 94 ರನ್ ಗಳಿಸುವಷ್ಟರಲ್ಲಿ 3 ವಿಕೆಟ್ ಕಳೆದುಕೊಂಡಿತು. ಈ ವೇಳೆ ನಾಯಕ ಮೊಹಮ್ಮದ್ ಕೈಫ್ 18 ರನ್ ಗಳಿಸಿ ಔಟ್ ಆದರು. ಅದೇ ಸಮಯದಲ್ಲಿ ಯುವರಾಜ್ ಸಿಂಗ್ ಕೂಡ ಈ ಪಂದ್ಯದಲ್ಲಿ ಕೇವಲ 27 ರನ್ ಗಳಿಸಲಷ್ಟೇ ಶಕ್ತರಾದರು. ರಿತೇಂದ್ರ ಸಿಂಗ್ ಸೋಧಿ ಮತ್ತು ನೀರಜ್ ಪಟೇಲ್ ಅವರ ಬಲವಾದ ಜೊತೆಯಾಟದ ನೆರವಿನಿಂದ ಭಾರತವು 6 ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದುಕೊಂಡಿತು. ಸೋಧಿ 39 ಮತ್ತು ಪಟೇಲ್ 34 ರನ್ ಗಳಿಸಿದ್ದರು. ಪಂದ್ಯ ಶ್ರೇಷ್ಠರಾಗಿ ರಿತೇಂದ್ರ ಸೋಧಿ ಮತ್ತು ಸರಣಿ ಶ್ರೇಷ್ಠರಾಗಿ ಯುವರಾಜ್ ಸಿಂಗ್ ಆಯ್ಕೆಯಾದರು.